ಮಂಜು ಮಧುಕರಿ ಗೆಣಕ್ಯಾಳ ಕ್ಯಾಂಪಿಯವರು ಮಂಜುಳ ಮಕ್ಕನವರಿಗೆ 200 ರೂಪಾಯಿಗಳನ್ನು ನೇರ ಮಾಡ್ತಾರೆ. ಗೆಣಕ್ಯಾಳ ಗ್ರಾಮದಲ್ಲಿ ಕಾಣಿಕೆಯನ್ನು ಕೊಟ್ಟ ಕಲಾಭವನಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಸುಂದರ ಸುಂದರೇ ಪ್ರಿಯ ಪ್ರಿಯೇ ನೋಡು ನೋಡುತ್ತಾ ಕುಂತರೆ ಬಿತ್ತಕ್ಕೆ ಹೋಗುವರು ಯಾರು? ಸುಂದರ ಕಾಂತ ಪಿತ್ರ ಪ್ರಿಯ ಪ್ರಿಯೇ ಸುಂದರ ನಲ್ಲೇ ಸ್ಫಟಿಕವೇದ ಮನೆಯನ್ನು ಕಲ್ಲೆಂದು ಭಾವಿಸುವಂತೆ ನನ್ನ ಚಿಕ್ಕಪ್ಪನನ್ನು ತಿಳಿಯದೆ ಅನ್ನುವುದು ನ್ಯಾಯವೇ? ಸಹ ಅದು ಯಾತಕ್ಕೆ ಹಣಬಾರದು ಸುಂದರೇ? ಎಲ್ಲರ ಭಾವವನ್ನು ಪರೀಕ್ಷಿಸುವುದಕ್ಕೋಸ್ಕರ ಲೀಲಾ ಮಾತ್ರ ನಟಿಸಿದನಲ್ಲದೆ ಮಿಕ್ಕಿ ಮೀರಿ ಬಂದ ರಕ್ಕಸರನ್ನು ಹೊಕ್ಕಲಿಕ್ಕಿದ ನನ್ನ ಜನಕನಿಗೆ ಸಾಟಿ ಯಾರು ಕಾಂತ ಗುಣವಂತ. ಹೇ ಸುಂದರೇ, ನಿಮ್ಮ ತಂದೆಯ ಕರ್ಪೂರದ ತಪ್ಪಿಗೆ ಹಬ್ಬಿ ಒಳಗೆ ನಿತ್ಯ ಮಾಡಿದ ಸುತ್ತ ಎನ್ನ ಮುಂದೆ ತಿತ್ತಿ ತಿತ್ತಿ ಹೇಳುವುದಕ್ಕೆ ಬಂದಿದೆ ಬುದ್ಧಿ ಹೇಳೇ. ಹೇ ಸುಂದರೇ ಸುಂದರ, ನಿಮ್ಮ ತಂದೆಯ ಒಂದು ಹಳೆ ಹತ್ತಿನ ಮೇಲೆ ಕುಳಿತುಕೊಂಡು ಟಕ್ಕ ತರದ ವಿತ್ತ ಮಾಡುವನಲ್ಲದ ರೋಷಪತನಾಗಿ ಹಾರುವಳು ಯುದ್ಧ ಮಾಡಿರುವನ. ಸೋಮಕಾಸನೆಂಬ ತಾಮಾಸನನ್ನು ಮಚ್ಚ ರೂಪದಲ್ಲಿ ತಾಳಿಕೊಂಡ್ರವನದಲ್ಲದ ಕಲಿಸೂರನಾದ ವಾರಿಯಲ್ಲಿ ಮರೆಯಲ್ಲಿ ನಿಂತಿರುವವನಲ್ಲದ ಬಲಿ ಚಕ್ರವರ್ತಿಯ ಮನನಿಗೆ ವಾಮನ ರೂಪದಿಂದ ಹೋಗಿ 3 ಅಡಿ ಭೂಧರವನ್ನು ಬೇಡಿ ಮೋಸ ಕೃತದಿಂದ ಕಾಂತೆ, ನಿಮ್ಮ ಜನಕನಾದ ಸಲಿನ ದಾಕ್ಷಣ ಬಲನತೆಯಿಂದ ನೆಲ ತಪ್ಪೆ ಕಲುತಿಲಕನ ಮುಂದೆ ಬೇಡದಿಯ ಕಲಕಿರವಾಣಿ ಕಾಲುನಗದ ಬೇಡ. ಪ್ರಿಯ ಪ್ರಿಯ, ನನ್ನ ಜನಕನನ್ನು ತಿಳಿಯದೆ ಅನ್ನುವುದು ನಿನಗೆ ನ್ಯಾಯವೇ? ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರ. ಸುಂದರೇ, ಪಾಂಡವರನ್ನು ಸದಾ ಕಾಪಾಡುವವನೇ ಶ್ರೀಕೃಷ್ಣನು. ಅವನ ದಾರಿಯೊಳು ನಿಂತು ವಿತ್ತ ಮಾಡಿ ಗತ್ರವನ ಸುಂದರ. ಕಾಂತ ಕಾಂತ, ನಿನ್ನ ತಂದೆಯು ಸರಿಯಾದ ವಿದ್ಯೆಯನ್ನು ಮಾಡುವನೆ, ಯುದ್ಧವನ್ನು ಮಾಡಿ ಗೆಲ್ಲುವನೆ. ಮಾಡಿ ಗತ್ರವನ ಸುಂದರ. ನನ್ನ ತಂದೆ ಇರದಿದ್ದರೆ ನಿನ್ನ ತಂದೆ ಏನೂ ಇಲ್ಲ ಅಂದ ಬಳಿಕ ಎನ್ನ ತಂದೆಯನ್ನು ಜರೆಯಬೇಡ. ನಿಮ್ಮ ಜನಕನ ಬುದ್ಧಿಯನ್ನ ಮುಂದೆ ತಿತ್ತಿ ತಿತ್ತಿ ಹೇಳಬೇಡ ಸುಂದರ. ಸುಂದರ, ನನ್ನ ಜನಕನ ಇರಲಿದ್ದರೆ ನನ್ನನ್ನು ನೀನು ವಿವಾಹ ಆಗುತ್ತಿರಲಿಲ್ಲ. ನನ್ನ ಜನಕ ಮೋಸ ಮಾಡಿದ್ದಕ್ಕಾಗಿ ನಿನಗೆ ನಿನ್ನ ಸೋದರ ಸೊಸೆ ಸಿಕ್ಕಿರುವಳನ್ನೋದು ಮರೆಯಬೇಡ. ಸ್ಟೇಜ್ ಕಾರ್ಯಕರ್ತರು ಸ್ವಲ್ಪ ಚೇರ್ ಕೊಟ್ಟಾಗ ಬೇಗ ಬರ್ಬೇಕಪ್ಪ ಸ್ಟೇಜ್ ಹತ್ರ. ಸ್ಟೇಜ್ ಕಾರ್ಯಕರ್ತರು. ಪ್ರಾಣೇಶ್ವರ, ಪ್ರಾಣೇಶ್ವರಿ ಹೇಳಿದನು ಕೇಳು. ಅದು ಏನು ಚೆನ್ನ ಹಾಗೆಯಲ್ಲ. ಒಲವಿನ ಚೆಲುವ ತಣಿಸುವ ಮನವ ಬಾಬಾರ ಬಂದಿರುವಲ್ಲ ಸುಂದರ. ಜೊತೆಗಾರ ಜೊತೆಗಾರತಿ ಬಾಬಾರ ಬಂದಿರುವಲ್ಲ ಸುಂದರ. ಜೊತೆಗಾರತಿ ಬಿಡೆ ಬಿಡಲಾರು ಚಿನ್ನ ನಲ್ಲ ನಲ್ಲೇ ಬಿಡೆನು ನಿನ್ನ ಬಿಡಬೇಡ ಚಿನ್ನ. ಒಲೆದೆ ಚಿನ್ನ ಒಲೆದಿರುವಲ್ಲ ಚಿನ್ನ. ನಿನ್ನ ನೆಂದೆಂದೆಗ ಬಿಡೆನು ಎಂದೆಂದೆಗ ನಿನ್ನ ನೆಂದೆಂದೆಗ ಬಿಡೆನು ಎಂದೆಂದೆಗ ಒಲವಿನ
ಪ್ರಿಯಾ ಪ್ರಿಯೇ ಬಾಬಾ ಸುಂದರ ಸುಂದರೇ ಕಾಂತ ಬಿದ್ದನ ಅಂತರ ನೆಲೆಯು ದಾರಿಗೂ ತಿಳಿಯುವುದು ಸೃಷ್ಟಿಕರ್ತನ ಜಗತ್ಕಾರ್ಯಗಳ ಕರ್ತನಾಗಿ ತನ್ನ ಭಕ್ತರಿಗೆ ಇಷ್ಟಾರ್ಥವನ್ನು ಪೂರೈಸುವನು ರಮಣ ಸನ್ಮೋಹನಾಭರಣ. ಹೇ ಪ್ರಿಯ ಸುಂದರೇ ಎನ್ನ ತೊಡೆ ಮೇಲೆ ಕುಳಿತುಕೋ. ಕುಳಿತುಕ ಬಾ ಸುಂದರೇ. ನಾನು ಮೊದಲೇ ಹೇಳಲಿದೆ ಅದು ಏನು ಹೇಳಿರುವುದು ಸುಂದರೇ? ನೀನು ಕರೆದ ತಕ್ಷಣವೇ ನಾನು ಕೂಡುವುದಿಲ್ಲವೆಂದು. ಹಾಗಾದರೆ ನಾನು ಬರುತ್ತಿದ್ದೇನೆ, ಆದರೆ ಯುದ್ಧ ಮಾಡಿ ಬಂದು ಬರುತ್ತಿದೆ ಹೇಳಿರುವುದು ಸುಂದರೇ. ಯುದ್ಧ ಮಾಡಿ ಬಂದ ಮೇಲೆ ಕೂಡುವೆನು, ಹೋಗ ಅಲ್ಲೇವರೆಗೆ. ಹಾಗಾದರೆ ನೀನು ಎನ್ನ ಪ್ರಿಯ ಸತಿಗಳಲ್ಲವೇ? ನೀನು ನನ್ನ ಪ್ರೀತಿಯ ಪತಿ ಅಲ್ಲವೇ? ಹಾಗಾದರೆ ನಿನ್ನ ತೊಡೆ ಮೇಲೆ ಕುಳಿತುಕೋ. ನೀನು ನನ್ನ ಮಾತು ಕೇಳು. ಈ ಸಮಯದಲ್ಲಿ ಮಾತು ಕೇಳುವುದಿಲ್ಲ ಸುಂದರ. ನೀನು ಎಷ್ಟು ಕಾಡಿ ಬೇಡಿದರೂ ಯುದ್ಧಕ್ಕೆ ಹೋಗುವುದು ಮಾತ್ರ ನಿಲ್ಲಿಸುವುದಿಲ್ಲ ಸುಂದರ. ಸುಂದರ ನೀನು ನನ್ನ ಮಾತು ಕೇಳದಿದ್ದರೆ ಹೇಗಾಗುವುದು ಗೊತ್ತೇ? ಆದರೆ ಕೇಳುವನು, ಈ ಸಮಯದಲ್ಲಿ ಮಾತ್ರ ಕೇಳುವುದಿಲ್ಲ. ಏನೂ ಇಲ್ಲ, ಯುದ್ಧ ಮಾಡಿ ಬಂದು ಕೇಳುವನು ಸುಂದರ. ನನ್ನ ನಿನ್ನ ನಡುವೆ ಏನೂ ಇಲ್ಲ. ಅದು ಏನು ಸುಂದರಿ? ಪ್ರಿಯ ಏನಿಲ್ಲ ಏನಿಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ, ಏನೇನಿಲ್ಲ. ಸುಳ್ಳಲ್ಲ, ನಿಜವಲ್ಲ, ಏನಿಲ್ಲ ಏನಿಲ್ಲ. ನಿಮ್ಮ ಜನಕನ ಹೋಗಿ ಕೇಳು. ನನ್ನ ಪರಾಕ್ರಮಕ್ಕೆ ವಿವರವಾಗಿ ತಿಳಿಸಿ ನಿನಗೆ ಹೇಳುವವರು. ನನ್ನ ತಂದೆಯನ್ನು ನೀನೇನು ಕೇಳಿದೆ, ನನ್ನ ಬಳಿ ಏನೂ ಇಲ್ಲ ಎಂದು ಹೇಳಿದೆ. ನನ್ನ ಪರಾಕ್ರಮ ನಿಮ್ಮ ಜನಕನ ಹೋಗಿ ಕೇಳು. ನನ್ನ ಪರಾಕ್ರಮ ಬಗ್ಗೆ ವಿವರವಾಗಿ ತಿಳಿಸಿ ಹೇಳುವರು. ಹೌದೇ? ಹೌದು ಸುಂದರೇ. ಪ್ರಿಯ ಪ್ರಿಯ ನೋಡು ನೋಡು, ನೋಡ್ತಿರುವ ಯುದ್ಧಕ್ಕೆ ಹೋಗುವರಾರು ಸುಂದರ. ಅಯ್ಯೇ ಸುಂದರ ಕೂಡಬೇಕೆ? ಹೌದು ಸುಂದರೇ. ಕೂಡು. ಫೋಟೋಗ್ರಾಫರ್ ಇದೊಂದು ನೋಡಪ್ಪ. ನೋಡ ಸರಿಯಾಗಿ ಹೊಡೆಯೋ ಮಾರಾಯ, ಫೋಟೋ ತೆಗೆದಿಲ್ಲ. ತೋಯ ಸಾಕ್ಷಿಯೇ ಸುಂದರ, ತಾಯಿಯಾದ ರೇಣುಕನ ಕೊಂದ ಮಾಯಾಕಾರ ನ್ಯಾಯವನ್ನು ಇನ್ನೊಂದು ಸಾರಿ ಎನ್ನ ಮುಂದೆ ಹೇಳಬೇಡ. ವೀರ ಸಾಕ್ಷಿಯೇ, ಅಂತ ವೀರನಾಗಿದ್ದರೆ ಸೂರ್ಯನ ಪದ್ಮನ ತಪ್ಪಿಗೆ ವರದಿಗೆ ಯಾರು ಹರಿದಂತೆ ನೀರಲ್ಲಿ ಹಡಿಗರನಾತಕ್ಕೆ ಸುಂದರ, ಇನ್ನು ಆನಂತ ಟಕ್ಕತನದ ರಕ್ಕಸರ ಮಣ್ಣು ಮುಚ್ಚಿಸಿರವನಲ್ಲದ ಧೈರ್ಯದಿಂದ ವೈರಿಗಳನ್ನು ಕಡಲದಿಂದ ಓಡಿ ದಾಟಿದರು. ಕಡು ಸಂಘ ಬಳರೆ ಎಂದು ದೇವದಿನಕರವು ಸಡಗರದಿಂದ ಕೊಂಡಾಡುವರಲ್ಲ ಸುಂದರೇ. ಹೇ ಸುಂದರೇ, ಸುಂದರ ರೋಷನಿತನಾಗಿ ಕುರುಪನ ಬಲ ನಾಶ ಮಾಡಿದುತ್ತಡೆ ಈಶನ್ನೊಲಿಸಿದ ಪಾಸುಪಸತ್ಯವನ್ನು ಪಡೆದ ವಾಸವನಂದನಿಗೆ ಬೀಬಸ್ರಿ ತರಿಸಿದ ತಾತಕವನ್ನು ನಾರಿ ಹೇಳಿ ನನ್ನ ಮಂದಿರಕ್ಕೆ ದಾರಿ. ಸೈಲೆನ್ಸ್ ಇಲ್ಲೋಡಪ್ಪ. ಅಹೋ ಅಪ್ಪಯ್ಯನೇ, ಒತ್ತು ವಿಳಂಬ ಮಾಡುವುದಾದರಿಂದ ಹೇಳ ಪ್ರಯೋಜನ. ಧರ್ಮನಂದನ ಸಣ್ಣವನಂದು ಊಹಿಸದ ಹಕ್ಕರ ತಿಂದರೆ ಮುನ್ನಿಟ್ಟರೆ ದ್ರೋಣಾದಿ ನಾಯಕರ ಪ್ರಾಣವನ್ನು ಸಡಲಿಸಿ ಕಂಠಗತರ ಪ್ರಾಣಿಗಳಿಗಾಗಿ ಮಾಡಿ ಬರುವೆ. ಚೋಣಿಪನಾದ ಕೌರವರನ್ನು ಸತಿ ಮಣಗಿರುವ ಕೋಣೆಗೆ ಒಗಸಬಿರುವೆ ಎನ್ನ ತಾಣವನ್ನು ನೋಡು. ನಿನ್ನ ಅನುಮಾನವನ್ನು ತೇಜಿಸಿ ನನಗೆ ನಿಯಮವನ್ನು ಕೊಡು ಧರ್ಮಪೂಪ. ನೋಡಿ ಎನ್ನ ಪ್ರತಾಪ. ಅಪ್ಪ ಮಗನೇ ಸಮರ್ಥ ನೀನಹುದು, ನಿಧಾನಿಸು ನಿಧಾನಿಸು. ಪವನಜನಾದ ಭೀಮನ ಭೀಕರವೆಲ್ಲ ನಿಲ್ಲಿಸಿದರು. ನಕುಲ ಸಾತ್ಯಕಾದಿಗಳನ್ನು ಕಂಗೆಡಿಸಿರುವರು. ಕುಮಾರ ಜನಕ ದೃಪದಾದಿ ವಿರಾಟ ಭೂಪರೆಲ್ಲರನ್ನು ಹಿಮ್ಮೆಟ್ಟಿಸಿರುವರು. ನಾನಿರುವನಲ್ಲ ನನಗ ಪರಬರವನ್ನು ಜಯಿಸುವ ವೀರಾದಿ ವೀರರು ಮುಖಭಂಗಿತರಾಗಿಹರು. ನಿನ್ನಿಂದ ಸಾಧ್ಯವಾಗಲರಿಯದು ಪುತ್ರ ಕೋಮಲಗಾತ್ರ. ಆಹೋ ತಂದೆ ಬಾಲಕ, ಅದ್ಭುತವಾದ ವಿತ್ತವಂ ನೆಸಿಗೆ ಗೆದ್ದು ಬರುವ ಮತ್ತ ಪಾಂಡವ ಪುತ್ರಗ ಇಂಥ ಮಾತನಾಡುವುದುಂಟೆ. ಯುದ್ಧ ಮಾತನ್ನು ಹೇಳಿರೆ ಕುಮಾರ. ಹಂಪಿಗೆ ಪುಷ್ಪವು ಹರಳಿದರ ಪರಿಮಾಣವನ್ನು ಸೇರಿಸುವ ಭೃಂಗಾದಿಗಳಿಗೆ ಪಥ ಉಂಟೆ. ಆರ್ಭಟ್ಯಾದಿಗಳ ಭೀಮ ಶಾತಕಾದಿಗಳನ್ನು ಗೆಲ್ಲದರಲ್ಲಿ ಎನ್ನೊಡನೆ ಗುರುಪನ 11 ಅಕ್ಷರವಲ್ಲ
ಸೈನ್ಯವಲ್ಲ ಸಾಲು ಸಾಲಾಗಿ ಬರಲೇ. ತನಯ ಘಟನಿಧಿ ಎಂಬ ಕಟ್ಟು ಗಲ್ಲಿಗನಿಗೆ ಪಟ ಫಲ ನೆನೆಸುವನು. ಊಟಕನೆಂಬ ನಿನ್ನ ಮನದ ದುಃಖಡವಂಬಿಡುಬಿಟ ಕಡು ಜಾಗೃತಿ ಹಾಕಿ ಮಾಡಿ ನೋಡು ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ. ಎಲ್ಲ ಸಾರಥಿ ದೇವಾ ಇವನಿಗೆ ಏನ್ ಹೇಳಲಿ ಸಮ್ಮತಿ? ಅದೇನು ದೇವಾ? ಇವನ ಸಮರಂಗ ಆಸೆಯನ್ನು ಬಿಡಿಸಲಿಕ್ಕೆ ಹಾ. ಎನ್ನ ಒಡ ಹುಟ್ಟಿದ ಅನುಜನಾದ ಭೀಮನನ್ನು ಬರ ಹೇಳು ಸಾರಥಿ, ಅತಿ ಜಾಗ್ರತೆ. ತಮಿಸಂತ ಆಗಲಿ ದೇವಾ. ಭೀಮಸೇನ ವೇದಿಕೆ ಮೇಲೆ ಬರೋಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಜೈನ್ ಗಣೇಶ್ ಶಾಸಕರು ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಹಾಗೂ ಕೆ ಮಲ್ಲಿಕಾರ್ಜುನ ಹಿಂದುಳಿದ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಿಪಿಎಂ ಗಾರ್ಲಿಂಗಪ್ಪ ಕುರುಗೋಡು ಇವರು ವೇದಿಕೆ ಮೇಲೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ವಿಶೇಷ ಆಹ್ವಾನಿತರಲ್ಲಿ ಮಾನ್ಯ ತಹಸೀಲ್ದಾರರು ನರಸಪ್ಪ ಕುರುಗೋಡು ಇವರು, ಶ್ರೀಮತಿ ಕೆವಿ ನಿರ್ಮಲಾ ತಾಲೂಕ್ ಪಂಚಾಯತಿ ಇಒ ಕುರುಗೋಡು, ವಿಶ್ವನಾಥ್ ಹಿರೇಗೌಡರು ಸಿಪಿಐ ಕುರುಗೋಡು, ಸುಪ್ರೀತ್ ವಿರೂಪಾಕ್ಷಪ್ಪ PSI ಕುರುಗೋಡು ಹಾಗೂ ಸಿಬ್ಬಂದಿ ವರ್ಗದವರು, ಡಿ ರಾಜೇಂದ್ರ ಪ್ರಸಾದ್ AEE ಕುರುಗೋಡು, ಶ್ರೀ ಮೊಹಮ್ಮದ್ ಹನೀಫ್ JE ಕುರುಗೋಡು, ವಿ ಗಂಗಣ್ಣ KV ಕುರುಗೋಡು ಹಾಗೂ ಸಿಬ್ಬಂದಿ ವರ್ಗದವರು, ಶ್ರೀಮತಿ ಜಯಲಕ್ಷ್ಮಿ ನಾಗರಾಜ ಗುಂಡಪ್ಪನವರು PDO ಗೆಣಗೇಳು ಹಾಗೂ ಗಣೇಶ್ ಗ್ರಾಮ ಲೆಕ್ಕಾಧಿಕಾರಿಗಳು ಇವರು ಆದಷ್ಟು ಬೇಗನೆ ವೇದಿಕೆ ಮೇಲೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಹಾಗೆ ಶ್ರೀಮತಿ ನಾಗವೇಣಿ ದೊಡ್ಡಬಸಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರು, ಶ್ರೀಮತಿ ನಾಗವೇಣಿ ದೊಡ್ಡಬಸಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಶ್ರೀಮತಿ ಎ ನಂದಿನಿ ಪರವನಗೌಡ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಕಗ್ಗಲ್ ಗೋವಿಂದಪ್ಪ ಹಾಗೂ ಅರವಿ ಬಸವರಾಜ, ಶ್ರೀಮತಿ ಲಕ್ಷ್ಮೀ ಮುಷ್ಟಗಟ್ಟೆ ಶಾಂತಪ್ಪ, ಅಮೀರ್ ಸಾಬ್, ಆವಿನಾಳ್ ಶಾಂತಮೂರ್ತಿ, ಎನ್ ಕೇಮರಾಜ, ಜಿನ್ನದ ವೀರೇಶ, ಜಾಕೀರ್ ಸಾಬ್, ಎಂ ಪಂಪನಗೌಡ, ಜಾನಕುಂಟೆ ಬಸವರಾಜ, ಅರಗಿಂಡೋಡಿ ಬಸವರಾಜ, ಹಮಾಲಿ ತಿಮ್ಮಪ್ಪ, ಒಡ್ರು ಸಿದ್ದರಾಮಪ್ಪ, ಬಸಾಪುರ ಗೋವಿಂದಪ್ಪ, ಹರಿಜನ ವಂಡ್ರಪ್ಪ ಹಾಗೂ ಹೊಸಗಿಣಿಕಾಳ ಹನುಮಂತಪ್ಪ ಇವರು ಆದಷ್ಟು ಬೇಗನೆ ಸ್ಟೇಜ್ ಮೇಲೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಮ್ಮೂರಿನ ನೌಕರರ ಸಹಿತ ಆದಷ್ಟು ಬೇಗನೆ ವೇದಿಕೆ ಮೇಲೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಸಮಯದ ಅಭಾವ ಇದೆ, ಕಲಾವಿದರಿಗೆ ತೊಂದರೆ ಆಗಬಾರ್ದು, ದಯವಿಟ್ಟು ಬೇಗನೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಅಮೀರ್ ಭಾಷೆ ಅವರು ಸಹಿತ 1,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ, ಅವರಿಗೂ ಕೂಡ ಧನ್ಯವಾದಗಳು. ನಮ್ಮೂರಿನ ಹೊಸಗೇಣಕ ಹನುಮಂತಪ್ಪ ಮೆಂಬರ್ ಇವರು ಸಹಿತ 500 ರೂಪಾಯಿಯನ್ನು ಕೊಟ್ಟಿರ್ತಾರೆ, ಅವರಿಗೂ ಸಹ ಧನ್ಯವಾದಗಳು. ದಯವಿಟ್ಟು ನಮ್ಮೂರಿನ ನೌಕರು ಆದಷ್ಟು ಬೇಗನೆ ವೇದಿಕೆ ಮೇಲೆ ಬರಬೇಕು. ಪುನಃ ನಿಮ್ಮ ಮತ್ತೆ ಹೆಸರುಗಳನ್ನು ಪಠಿಸ್ಬೇಕಂದ್ರೆ ಮತ್ತೆ ಪಠಿಸ್ತೀನಿ. ಎಲ್ಲ ನೀವಿದ್ರೆ ನಾನು ಇದ್ದಂಗೆ ತಮ್ಮನವರಿದ್ರು. ಚಪ್ಪಲ್ ಕೆಳಗಡೆ ಬಿಟ್ಟು ಬರ್ರಿ ದಯವಿಟ್ಟು. ಶರಣಯ್ಯ ಸ್ವಾಮಿ ಹಾಗೂ ನವೇರ್ ವಿಜಯಕುಮಾರ್, ಶರಣ ಬಸವಯ್ಯ ಸ್ವಾಮಿ, ನಮ್ಮೂರಿನ ಒಂದು ಹೆಮ್ಮೆಯ ವಿಷಯ ಏನಂತಂದ್ರೆ ಶ್ರೀ ಶರಣ ಗಾರ್ಲಿಂಗೇಶ್ವರನ ಕೃಪಾಶೀರ್ವಾದದಿಂದ ಹಾಗೆ ನಮ್ಮ ಎಲ್ಲ ನೌಕರರ ಒಂದು ಶ್ರಮದಿಂದ ನಮ್ಮೂರಲ್ಲಿ ನಮಗೆ ಅಂದಾಜಿಸಲಾಗದಂತೆ 350 ಮನೆ ಇರ್ಬೋದು ನಮ್ಮೂರಲ್ಲಿ. ಆದರೆ ನಮ್ಮೂರಲ್ಲಿ ಸರ್ಕಾರಿ ಕೆಲಸವನ್ನು ಗಿಟ್ಟಿಸಿಕೊಂಡಿರೋದು 22 ಜನ. ಆದರೆ ಒಬ್ಬೊಬ್ಬರು ಒಂದೊಂದು ಸ್ಥಾನದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಬರಲಿ ಜೋರಾದ ಚಪ್ಪಾಳೆ ಅಂತ.
ಇದು ಕೂಡ ನನ್ನ ಹೆಮ್ಮೆ. ಪಾತ್ರಧಾರಿಗಳು ತೊಂದರೆ ಆಗ್ತದೆ. ಆನಿದೆ ಸರ್. ಹಲೋ, ಎಲ್ರಿಗೂ ಕೂಡ ಹೊಸ ಗೆಣಿಕೆಳಿನ ಒಂದು ಗ್ರಾಮಸ್ಥರಿಗೆ ನಮಸ್ಕಾರಗಳು. ಇವತ್ತಿನ ದಿನ ಗಾದಿಲಿಂಗೇಶ್ವರ ಒಂದು ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಎಲ್ಲ ಒಂದು ಊರಿನ ಜನ, ನಮ್ಮ ಬಳ್ಳಾರಿ ಸುತ್ತಮುತ್ತಲಿನ ಎಲ್ಲ ಜನರು, ಬೀಗರು ಎಲ್ಲರೂ ಕೂಡ ಈ ಒಂದು ಸಣ್ಣ ಊರಾದರೂ ಕೂಡ ಅತ್ಯಂತ ಚೆನ್ನಾಗಿ ಏನಪ್ಪ ಅಂತೇಳಿದ್ರೆ ಈ ಥರ ಒಂದು ಜಾತ್ರೆ ನಡೀತಕ್ಕಂಥದ್ದು ಒಂದು ವಿಶೇಷ. ನಮ್ಮೂರಲ್ಲಿ ಯಾವ ಊರಲ್ಲಿ ದೊಡ್ಡ ದೊಡ್ಡ ಊರುಗಳಲ್ಲಿ ನಡೆಯಲ್ಲ, ಆದರೆ ಚಿಕ್ಕ ಊರು ಈ 350 ಹಳ್ಳಿಗಳಿರ್ತಕ್ಕಂಥ ಈ ಒಂದು ಊರಲ್ಲಿ ಇಷ್ಟು ಚೆನ್ನಾಗಿ ಒಗ್ಗಟ್ಟಿನಿಂದ ನಾವು ಒಂದು ಜಾತ್ರೆಯನ್ನು ಮಾಡ್ತಾಯಿದ್ದೀವಿ, ಯಾವುದೇ ಹಬ್ಬ ಹರಿದಿನಗಳನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಒಂದು ಭಾವನೆ. ಆಮೇಲೆ ಏನಂತ ಹೇಳಿದ್ರೆ ಸಂಬಂಧಿಕರನ್ನು ನೋಡ್ತಕ್ಕಂಥ ಅವಕಾಶ, ಸಂತೋಷದಿಂದ ಸಂಭ್ರಮಿಸ್ತಕ್ಕಂಥ ಅವಕಾಶ, ಆಮೇಲೆ ದೇವರ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರರಾಗತಕ್ಕಂಥ ಅವಕಾಶ, ಇವೆಲ್ಲವೂ ಕೂಡ ಒಟ್ಟಿಗೆ. ಇದರಲ್ಲಿ ಒಂದು ಕಲಾ, ಇವತ್ತಿನ ದಿನ ಬಯಲಾಟದ ಕಾರ್ಯಕ್ರಮ. ಈ ಬಯಲಾಟದ ಕಾರ್ಯಕ್ರಮದಲ್ಲಿ ಇನ್ನೊಂದು ಸಂತೋಷ ಕೊಡ್ತಕ್ಕಂಥ ವಿಷಯ. ಇಂಥ ಕಾರ್ಯಕ್ರಮಗಳು ಹಲವಾರು ರೀತಿಯಲ್ಲಿ ನಾವು ಬೆಳೀತಾ ಹೋಗಬೇಕು. ಅದೇ ರೀತಿಯಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ. ಇಷ್ಟು ಜನ ಒಂದು ಸಣ್ಣ ಊರಿನಲ್ಲಿರ್ತಕ್ಕಂಥ ಎಲ್ಲ ನೌಕರರನ್ನು ಅಭಿನಂದಿಸುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಈ ಒಂದು ಬಯಲಾಟ ಸಂಘದವರು ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಹಾಗೆ ಈ ಥರ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಒಟ್ಟಿಗೆ ಮಾಡೋಣ ಅಂತ ಹೇಳ್ತಾ, ಸೊ ಈ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ವಂದಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಈ ನಾಟಕದ ಮಂಡಳಿಯಿಂದ ಜೆ ವೀರಭದ್ರ ಸ್ವಾಮಿ ಅವರಿಗೆ ಹಾಗೂ ನಮ್ಮೂರಿನ ನೌಕರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಸ್ಥಳದಿಂದ ತಾವು ತೇರ್ಗಡಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಸಿಂದಗೇರಿ ಬಸವರಾಜ್ ಅವರು 1,000 ರೂಪಾಯಿಗಳನ್ನು ಈ ನಾಟಕ ಮಂಡಳಿಗೆ ಕೊಟ್ಟಿರ್ತಾರೆ. GM ವೀರಭದ್ರಯ್ಯ ಸ್ವಾಮಿ ಅವರು 2,000 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡಿರ್ತಾರೆ ಈ ನಾಟಕ ಮಂಡಳಿಗೆ. ಮೇಲ್ಸುಮೆ ಪಂಪನಗೌಡ ತಾಯಿ ಗುರುಬಸಮ್ಮ ಇವರು 2,000 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡಿರ್ತಾರೆ. ಶಿವರಾಯಪ್ಪ ಅನುಪಸ್ಥಿತಿಯಲ್ಲಿ 1,000 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡಿರ್ತಾರೆ. ಹಾಗೆ HK ದಿವಾಕರ್ ಪೊಲೀಸ್ ಇವರು 1,000 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡಿರ್ತಾರೆ. ಅನುಪಸ್ಥಿತಿಯಲ್ಲಿ ನಮ್ಮ ಊರಿಗೆ ವೃತ್ತಿಯಲ್ಲಿರೋ ಕಾರಣ ಡ್ಯೂಟಿಯಲ್ಲಿ ಇರ್ತಾರೆ. ಅನುಪಸ್ಥಿತಿಯಲ್ಲಿ ಬರದೇ ಇದ್ರೂ ಸಹಿತ ನಮ್ಮೂರಿನ ಒಂದು ಪ್ರೇಮಕ್ಕಾಗಿ ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡಿರ್ತಾರೆ. ಅವರಿಗೆ ಶ್ರೀ ಶರಣ ಗಾದಿಲಿಂಗೇಶ್ವರ ಶರಣ ಅವರು ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಿ ಅಂತ ನಾವು ನೀವೆಲ್ಲ ಬೇಡ್ಕೊಳ್ತಕ್ಕಂಥ ಭೀಮಾ HK ಉಮಾಶಂಕರ್ ಅವರು 1,000 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡಿರ್ತಾರೆ. ಚೇತನ್ ಕುಮಾರ್ ಇವರು 1,000 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡಿರ್ತಾರೆ. ಭೀಮನ್ ಕರ್ಕೊಂಡು ಹೋಗ್ಬೇಕಾಗಿ ಏನಂತಿ? ಜಡಮ್ಮ ಮತ್ತು ಮಾರಮ್ಮ ಇವರು ಈ ಆಟದ ಮಂಡಳಿಗೆ 10,000 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡಿರ್ತಾರೆ. ಹಾಗೂ ಎಲ್ಲಾ ಪಾತ್ರಧಾರಿಗಳಿಗೂ ತಲಾ 500 ರೂಪಾಯಿಗಳನ್ನು ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡಿರ್ತಾರೆ. ಬರ್ಲಿ ಜೋರಾದ ಚಪ್ಪಾಳೆ ಅಂತ ಕೇಳ್ತಾ ಇದ್ದೀನಿ. ಚಂದ್ರಶೇಖರ್ ಕಡೆಮನೆ ಚಂದ್ರಶೇಖರ್ ಮೀನುಗಾರಿಕೆ ಇಲಾಖೆ ಅವರು 5,000 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡಿರ್ತಾರೆ. ಭೀಮಸೇನ ಹಾಗೆ ಉಜಾಲ್ಪೇಟೆ ರಾಜಣ್ಣ ಇವರು ಎಲ್ಲಾ ಕಲಾಭಿಮಾನಿಗಳಿಗೆ ಪಾತ್ರಧಾರಿಗಳಿಗೆ 200 ರೂಪಾಯಿಯನ್ನು ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡಿರ್ತಾರೆ. ಭೀಮಸೇನ ಪೊಲೀಸ್ ಇಲಾಖೆಯವರು ವೇದಿಕೆ ಬರಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಹಾಗೆ ಕೆವಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಅವ್ರ ಸಿಬ್ಬಂದಿ ವರ್ಗದವರು, ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು ವೇದಿಕೆ ಮೇಲೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಪೊಲೀಸ್ ಸಿಬ್ಬಂದಿಯ
ಅಧಿಕಾರಿಗಳು ಮತ್ತು ಹಾಗೂ ಕೆಬಿ ಸಿಬ್ಬಂದಿ ವರ್ಗದವರು ಸಹಿತ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ದಯವಿಟ್ಟು ಬೇಗ ಬರ್ಬೇಕಂತ ಅನಿಸ್ಕೊಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯವರು ಬರ್ಬೇಕು ದಯವಿಟ್ಟು. ತಬಲಾ ಮಾಸ್ಟರ್ ಬಸವರಾಜ್. ಸುಪ್ರೀಂ ಸರ್ ಅನುಪಸ್ಥಿತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸಿಬ್ಬಂದಿ ವರ್ಗದವರಾಗಿರ್ತಕ್ಕಂಥ ಕೆವಿ ಸಿಬ್ಬಂದಿ ವರ್ಗದವರಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಭೀಮಾ, ಈಗ ನಮ್ಮೂರಾಗ ಗಾಂಧಿಯಪ್ಪನ ಜಾತ್ರೆ ಐತೆ. ಈ ಒಂದು ಜಾತ್ರೆ ಇರ್ಬೇಕಾದ್ರೆ ಮೊದಲೆಲ್ಲ ದಾರಿಬಿಡ್ರನೆ ಕೆಮ್ಮ ಕಡರ ಬಸದ ಹತ್ತತ್ಪದ ಸಿಂಹತ್ತನಿಗೆ ಉಡಿ ರಾಜಕರಣ ಚಡ್ಡ ಮತ್ತೆ ವೃತ್ತಿ ಭಟ್ಟರ ತಲೆ ಬುರುಟಗಳೆಲ್ಲ ಸಿಡಿದಾಡಿದವು. ಕೋಪೆಲೆಂದಿರುವ ಗರ್ಭರಾತ್ರಿಗಳನ್ನು ಕಂಡು ಅಬ್ಬರಿಸಿ ದುರ್ಬಲರ ಗರ್ಭ ಇಬ್ಬಾಗ ಮಾಡುವವನ ನೋಡಿ ಬಿಡ. ಓಹೋ ದೇವ, ನಾವು ಧಾರಂದರೆ ಕರ್ನಾಟಕದಲ್ಲಿ ಇರುವುದು ಗಟ್ಟಿ ಸಿಮೆಂಟ್ ಅಷ್ಟಿಲ್ಲ, 24 ತಾಸು ಕರೆಂಟು. ಎಲ್ಲರೂ ಆಗ್ಬೇಕಂತಾರೆ ಪಂಚಾಯತಿ ಪ್ರೆಸಿಡೆಂಟ್ ಆಗಲಿಕ್ಕೆ ನಾನು ಕಳೆದುಕೊಂಡ ಲಕ್ಷಗಳು 18 ಲಕ್ಷಗಳನ್ನು ಕಳೆದುಕೊಂಡು ಬರೀ 8 ಓಟಿನಲ್ಲಿ ಗೆದ್ದು ಬಂದ ಬಂಟ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಸಾರಥಿ ನಮ್ಮ ನಾಮಾಂಕಿತವೇನಂತ ಕೇಳಿದ್ಯಾ? ಕೇಳಿದರೆ ದೇವ. ಗಜಗದ ತಂಡವಂ ತಿರುವಿದರೆ ಹಾವ ತ್ರಿಪುಗಳ ಧೈರ್ಯಗಳಲ್ಲ ಕುಟಿ ಮೀಸಿಯನ್ನ ತೆತ್ತಿ ತತ್ ಭೂಮಿಯಂ ಗುತ್ತಿದ್ದರ ದಿಕ್ಕುಂಬಿನಿ ಎಂಬತ್ತು ಸಿಂಹತ್ತಳಂಗಳಂ ಸರ್ವನ ಸೆಳಿತು ಆದಿಶೇಷನ ಮುಖದಾಗ ಮಾದ ಸಪ್ತಾದಿಗಳೆಲ್ಲ ಹೌದು ದೇವ. ಸಾರಥಿ ಭೂಪತಿ ಬ್ರಹ್ಮಾಂಡ ಭಾಂಡಗಳೆಲ್ಲ ಹೊಳಲ್ಲಂದ ಹೆಪ್ಪಾಗವಾದ. ಹೌದು ದೇವ. ಭೂಕಂಪ ಹಾಕುವಂತೆ ಓಂಕರಿಸಿದರ ಸಪ್ತಾದಿ ಕುಲಾದಿರಲ್ಲ ಸರ್ವನ ಆಹಾರ
ಭೂಪತಿ ಬಾಂಡ ಸಂಜಾತ ಮಾರುತನ ಮಂತ್ರೋದ್ದೀಕರ ಗಂಡುಗಲಿ ಗಾಂಡವಿಗೆ ಅಗ್ರದ ಆದರ ಕೋದರ ಕುಲ ಕಂಟಕ ನವಂಬನಿಗೆ ಕಂಠರಗಾಣ ಎಂದಿದ್ದರೆ ಹೀಗ ಸತ್ತಂಡದಿಂದ ಪಾಲು ಮಾಡಿಬಿಡುವ ಹಣ ಪ್ರಾಣ ಸಾರಥ್ಯ ಭೂಪತಿ ಮಲ್ಲ ಹಿತ್ತದಳ ಪ್ರೇಮ ದ್ರೌಪದಿಗೆ ಮಾನಸ ಕಾಮ ಸೋಮಕುಲ ವಂಶೋತ್ತಮ ನಿರ್ನಾಮ ಭೀಮಸೈನಂದು ಭೂಮಿಯಂ ಹಿರಿಯುವಂತೆ ಜೈವೇರಿಯಲ್ಲಿ ನೋಡ ಸಾರಥ್ಯ ಜಾಗ್ರತೆ ನನ್ನ ಯುದ್ಧದ ಪ್ರೇಮ ದ್ರೌಪದಿಯ ಮಾನಸ ಕಾಮ ಜಗಜ್ಜಟ್ಟಿಯಾದ ಭೀಮಸೇನರ ತಾನಾದರೆ ಇಂದು ಈ ಅಂದವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಎಲೈ ಸಾರಥಿ ಭೂಪತಿ ಈ ಸುಂದರವಾದ ಸಭಾಮಂಟಕ್ಕೆ ಬಂದ ಕಾರಣ ಏನಂತ ಕೇಳಿದ್ಯಾ ಕೇಳಿದ್ದೇನೆ ದೇವ ಬಂಧುರಬಲ ಅಂಕಿತನತೆ ಸೈನ್ಯವನೊಡನೆ ಯುದ್ಧದ ಆಯಾಸ ಹೊಂದಿರುವ ಸಮಯದ ಯವನಂದನಾದ ಧರ್ಮನರೇಂದ್ರನ ತೀವ್ರದಿಂದ ಹೊರಳಿದ ಕಾರಣ ಗಂಟೆ ಸಾರಥಿ ಒಂದು ಸಹಿತ ತಿಳಿಯಿತು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಪಡಾಲ್ ವೀರೇಶ್ವರು ಈ ಅಂದವಾದ ಪುಷ್ಪಮಾಲೆಯನ್ನು ಭೀಮಸೇನನ ಪಾತ್ರಕ್ಕೆ ತಯಾರು ಮಾಡುತ್ತಾರೆ. ಕುಡ್ತಿನಿ ಹುಸೇನಪ್ಪ ಇವರು ಈ ಶೃಂಗಾರವಾದ ಹಾರವನ್ನು ಭೀಮನ ಪಾತ್ರಕ್ಕೆ ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡಿರುತ್ತಾರೆ. ಕೊಕ್ಕರಚೇಡು ಬಸವರಾಜ್ ಅವರು ಈ ಅಂದವಾದ ಪುಷ್ಪಮಾಲೆಯನ್ನು ಭೀಮಸೇನನ ಪಾತ್ರಕ್ಕೆ ತಯಾರು ಮಾಡುತ್ತಾರೆ. ಕೊಕ್ಕರಚೇಡು ರಂಗಪ್ಪ ಇವರು ಈ ಅಂದವಾದ ಪುಷ್ಪಮಾಲೆಯನ್ನು ಭೀಮಸೇನನ ಪಾತ್ರಕ್ಕೆ ತಯಾರು ಮಾಡುತ್ತಾರೆ. ಆಗೋಡಿ ಹರಿಸ್ವಾಮಿ ಅವರು ಈ ಅಂದವಾದ ಗುಲಾಬಿ ಹೂವಿನ ಹಾರವನ್ನು ಭೀಮಸೇನನ ಪಾತ್ರಕ್ಕೆ ತಯಾರು ಮಾಡುತ್ತಾರೆ. ಕುಡ್ತಿನಿ ರುದ್ರಪ್ಪ ಇವರು ಈ ಬೆಂಗಳೂರು ಹಾರವನ್ನು ಭೀಮನ ಪಾತ್ರಕ್ಕೆ ಪ್ರೇಮಪೂರ್ವಕವಾಗಿ ಆಯ್ಕೆ ಮಾಡ್ತಾರೆ. ಆಳಿಗೆ ತಕ್ಕಂಗೈತಿದ ಹಾರ. ಇವರು ಈ ಅಂದವಾದ ಗುಲಾಬಿ ಹೂವಿನ ಹಾರವನ್ನು ಭೀಮಸೇನನ ಪಾತ್ರಕ್ಕೆ ತಯಾರು ಮಾಡುತ್ತಾರೆ. ಲಿಂಗದಿನ್ನಿ ಶರಣಬಸವ ಇವರು ಈ ಅಂದವಾದ ಬೆಂಗಳೂರು ಹಾರವನ್ನ ಭೀಮಸೇನನ ಪಾತ್ರಕ್ಕೆ ತಯಾರು ಮಾಡುತ್ತಾರೆ. ಗೌರಮ್ಮ ಇವರು ಈ ಒಂದು ವಾಚನ್ನ ಭೀಮಸೇನನ ಪಾತ್ರಕ್ಕೆ ತಯಾರು ಮಾಡುತ್ತಾರೆ. ನಮೋ ನಮೋ ಅಗ್ರಜ ಶೀಘ್ರದಿಂದ ಎನ್ನಂ ಕರೆಸಿದ ಕಾರಣವೇನು ಹಣ್ಣ ಐಶ್ವರ್ಯ ಮಸ್ತು ವಾಯುನಂದನ, ನಿನ್ನನ್ನು ಕರೆಸಿದ ಕಾರಣವನ್ನು ತಿಳಿಸುವೆನು ಈ ಕ್ಷಣ. ವಾಯುನಂದನ ಚೆನ್ನಾಗಿ ಕೇಳು. ಅಣ್ಣ ಧರ್ಮನಂದನ ಚೆನ್ನಾಗಿ ಹೇಳು. ನಮ್ಮ ಸೋತನ ಸಮರಗೆ ಹೋಗುವೆ
ಬಂದರು ಬಲಶಾಲಿಯಾದ ತಮ್ಮ ವಾಯುನಂದನ ಅಣ್ಣ ಧರ್ಮನಂದನ. ಇಂದಿನ ಹವಕ್ಕೆ ಪಾರ್ಥ ನಂದನನು ಮುಂದರೆದು ಹೋಗುವನೆಂದು ಆತರ ಪಡುತ್ತೇಹನು. ವಾಯುನಂದನ ಅಣ್ಣ ಧರ್ಮನಂದನ. ಅತಿರಥರೊಡನೆ ಕಾಳಗವನ್ನೆಸಗುನೆಂಬ ಸುತನಿಗೆ ನೀತಿಯನ್ನು ಹೇಳುತ್ತಮ್ಮ, ಇದೇ ನಿನಗೆ ಧರ್ಮ. ನಿನ್ನಿಷ್ಟದಂತಾಗಲ ಅಗ್ರಜ. ಅಭಿಮನ್ಯು ಅಭಿಮನ್ಯು ಬ್ರಾಸ್ಲೆಟ್ ಬರೋಂತ ಕಾಲ್ 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 ಜೋರ್ ನೋಡ್ಬೇಕಾ? ಬರೀ ಬರೀ ನಮೋ ಜನಕ ಜಗದ್ವಿಖ್ಯಾತಿ ಕಾತಿ ಕನಕ. ಐಶ್ವರ್ಯ ಮತ್ತು ಮೇಲೆ ಕೇಳ ಪುತ್ರ ಕೋಮಲ ಗಾತ್ರ ಕಂದನಾದ ಅಭಿಮನ್ಯನ ಭಯನೇ ಶಿಶುವಿನ ಕಂಧರದ ಮೇಲೆ ಮಂಧನಗಿರಿ ತಂದಿರಿಸಿದ ಬಂಧುರ ಬಲ ಕರ್ನಾಟಕವರೊಡನೆ ಮಂಧನದ ಸಂಧಾನವನ್ನು ನೀಡಿರಿ ಹಿಂದಿನ ಹೋಗ್ಯ ಭೋಗವಾದ. ಹೌದು ಜನಕ ಪಾಲಕ ಭಯನೇ ಕೊಲ್ಲುವ ಮಾರ್ಯ ದೇವತೆಯ ಬಳಿಗೆ ಎಳಸಿಚಿಲಂ ಕಳಿಸಿದ ಕಲಿವೀರ ನಾಯಕರೊಡನೆ ಆತನೇ ನೀನು ಕಾಳಗವನ್ನು ಎಸಗಿದರೆ ಹಸಿದ ಹುಲಿಗೆ ಪಸು ತೊರೆದಂತಾಗೋದ. ಬಾಲಕ ಜನಕ ಪಂಕಜೋತ್ಸಾಗಿರಿಯದ ಪದ್ಮದ ಅಡಿಗೆ ಹೋಗುವನೆಂದರೆ ಎನ್ನ ಮನಕ್ಕಾಗದ ಸಮ್ಮತಿ ಬಿಡಲಿಲ್ಲ ಬಂದ ಮಧ್ಯ. ಭಯನೇ ಬಾಲಕ ಅತುಲಿತ ಶೌರ್ಯೋತ್ಪನ್ನ ಅತುಲಿತ ಅತುಲಿತ ಅತಿರಥರ ಅತಿಶಯನ್ನು ನನ್ನ ಮುಂದೆ ನಿಂತಿಸಿದರು. ಕ್ಷಿತಿಪನ ಬಲದಲ್ಲಿ ಪ್ರತಿಭಟಿಸುಪಟರು ತಾರಿಯರು ಅಶ್ವತ್ಥಾಮ ಕೃಪ ದ್ರೋಣಾದಿಗಳಿರುವುದು ಬಾಲಕ. ಅಶ್ವತ್ಥೋಮ ಕೃಪ ದ್ರೋಣಾದಿ ಬ್ರಾಹ್ಮಣರು ಭೋಜನ ಪ್ರಿಯರೆಂಬಂತೆ ಪ್ರಸ್ಥಾನದಲ್ಲಿ ಮಾತ್ರ ಸುರರಾಗಿದ್ದರು. ಮೇಲ ಬಲಶಾಲಿಯಾದ ಕನ್ನಡಿಗರು ಬಾಲಕ ಕರ್ಣನೆಂಬ ಕಪ್ಪಲಿಗೆ ನಿತ್ತರೆ ಮೀನಿಡಿಯುವ ವೃತ್ತಿಯನ್ನು ಬಿಟ್ಟು ಈ ನಾಲ್ಕು ಗುಣಾತಿ ಕಾರಣನಾದ ಕೌರವರ ನನಗೆ ಸೇರಿದ ಕ್ಷಣಕ್ಕೆ ಅವನೇನ ಸೂರನಾದನಲ್ಲ. ಗುರುಬಲವೆಂಬ ಮೇಘ ಸಂಚಲಕ್ಕೆ ಪ್ರಸಂಚನೆ ಮಾಡುತ್ತೆ ನಂದನ ನೆಲೆಸುತ್ತಾರೆ. ಎಂದಿನ ಖಂಡನದಾಗಿ ದಯ ವಂದಿಸಿ ಬರುತ್ತಾರೆ. ಜನಕನಾದ ಕಾಂಡಿಯು ಬಂದುದು ಕಂಡ ಫಲದ ಎಂದು ದಂಡಿಸಿ ನಮಕ ಮಂಡಲವನ್ನು ನೋಡುವನೆ. ಖಂಡಿತವಾಗಿ ನನಗೆ ಹಪ್ಪಣೆ ಕೊಡು ಜನಕ. ರಿಪುಕುಲ ಭಯಂಕರ ನಿಮಗೆ ಸಮರಂಗ ಸಲ್ಲದು ಬಾಲಕ. ಸಲ್ಲದು ಯಾರಿಗೆ ಸಾಧ್ಯವಾಗದಂತೆ ಧನನ ಚಕ್ರ ಬಿಂಬನ ರಚಿಸಿರುವನು ಬಾಲಕ. ಚಕ್ರ ಬಿಂಬವನ್ನು ಭೇದಿಸಿ ಆ ಮುದು ದ್ರೋಣನಿಗೆ ಪಂಚಾಂಗದ ಗಂಟನ್ನು ಕೊಟ್ಟು ಮನೆಗೆ ಕಳಿಸಿಕೊಡಲು ಜನಕ. ಮೇಲ ಬಲಶಾಲಿಯಾದ ಕರ್ಣನಿರನು ಬಾಲಕ. ಎಲಗಂತು ಪಾಲೆ ವ್ಯವಸ್ಥೆಯೋ ಕರ್ಣನೆಂಬ ಕಪ್ಪಲಿಗೆ ನಮ್ಮಪ್ಪಿ ಬಿಡಿಸಿ ಮೀನುಗಳನ್ನು ತಪ್ಪಿ ಹಿಡಿಯಲು ಕಳಿಸಿಕೊಡರ ಬಾಲಕ ಬಾಲ್ಯವತ್ತದಲ್ಲಿ ನಿನಗೆ ಅಷ್ಟಬಲ ಎಲ್ಲಿರೋದು ಬಾಲಕ. ಎನ್ನ ಗಂತು ಬಾಲ್ಯ ವ್ಯವಸ್ಥೆಯೋ ಎನ್ನ ಸಾಕ್ಷಾತ್ಗಳಿಗೆ ಬಾಲ್ಯ ವ್ಯವಸ್ಥೆ ಇರುವುದು ನಪ್ಪಯನೇ. ಬಲ ಬಲ ಅಭಿಮಾನ್ಯನ ಭಯನೇ ನಿನ್ನ ಬಲ ಪರಾಕ್ರಮಿ ಆಗಿರಲು ಅದು ಹೇಗೆ ಜನಕ.
ಗೊಂಬಿನ ದರ ಸೇತನ ಮುಕುಟಾಕ್ಷದ ಹಡಗಿದ್ದ ಯುದ್ಧವಾದ ಮಾಣಿಕ್ಯ ವೇದಿಸುವ ಚಂಡನಿಗೆ ಹಿಂದಿನ ಹವಜ ಅಪತಯ ಹೊಂದಿರುವುದಲ್ಲ ಕುಮಾರ ಜನಕ ಹಿಂದಿನ ಆತ್ಮಯೋ ಹಿಂದಿನ ಆಡಂಬರವಾದ ಹಿಡಂಬರ ಡಿಂಬಲ್ ಕೊಂಬಿನಿಗಳಿಸಿದೆ ಸಿಂಹ ಗಾಂಭೀರ್ಯನನ್ನು ಮೆರೆದ ಹೌದಾ ಜನಕ ಬಾಲಕ ಭಯನೇ ಅರಿಯಾಜ್ಞೆಯಿಂದ ಜರಾಸ್ತಂದನ ನಮ್ಮ ದುರಾತ್ಮ ಈ ಧರಾತ್ತರಕ್ಕೀಡಾಡಿದ ಆಮೇಲಿಂದ ಮೇಲ್ದುಮ್ಗೆ ಬಂದ ಕಿಮ್ಮರ ನಮ್ಮ ರಾಕ್ಷಸನ ನಿರ್ಮೂಲ ಮಾಡಿದೆ ಭೂ ಚಕ್ರವರ್ತಿ ಗೆಲ್ಲಿದೆ ನೀಚನಾದ ಕೀಚಕನ ಪ್ರಾಚೀನವನ್ನು ಮುಗಿಸಿದ ಕಲಿ ಭೀಮಸೇನನ್ನು ಭೂಮಿಯ ಬೆರ್ರನ ಮೇಲೆ ಇಂದಿನ ಅವಧಿ ಪದ್ಮಯೋಧಂದು ಪಕ್ಕ ಭೇದಿಸುವುದು ನನಗೆ ಹಸ್ತತಳವಾಗಿರುವುದು ತತ್ಕಾರಣ ನಿನಗೆ ಪ್ರೇಮನಿಂದ ನಿಯಮವನ್ನು ಕೊಡಲಾರನ ಕುಮಾರ ಬಿಡಲಿನ ಬೇಕಲ್ಲ ಓ ಜನಕ ಬಾಲಕ ಹುಟ್ಟಿಲ್ಲ ಮತ್ತು ವೀತನಾದ ಕುರುಬಲ ಘಟಕವೆಂಬ ಪಟಲದೊಳಗೆ ಶುಭ ಪಟರ್ಹಿಯರಂದರೆ ಎನ್ನಯ ಭಕ್ತಿಯ ದಕ್ಕನೆ ಉರಿಯತ್ತ ಬ್ರಹ್ಮರತ್ನ ಪರಿಹಾತ್ರ ಮುಚ್ಚಿಕೊಳ್ಳುವುದ ಧರ್ಮೇಂದ್ರನಾಥ ಧರ್ಮ ಭೂಪಾಲಕಲ ಸಾಧವ ಋಗದರಾದ ಜನಕರ ಕರಳನಿಗೆ ಪರದಿಂದ ನಿಯಮವನ್ನು ದಯ ಪಾಲಿಸಿರಿ ಅರವಿಂದ ಪವನ ಪುರಂದರಾದ ಸುರರ ಉದ್ದವು ಮೇಲ್ಭಾಗದಲ್ಲಿ ನಿಂತು ನೋಡಲಿ ಅಪರಂಬಿತ ರೂಪಿಗಳನ್ನು ಸಿಗುವ ವಿಪರೀತ ಕಾಳಗರಿಸುವ ಸಮಯದ ತ್ರಿಪುರರು ಬಂದರು ಅದು ಜನಕರೇ ತರಳನಿಗೆ ಬರದಿಂದ ನಿಯಮ ಭಾರ್ಗವನ ಧಾವಿಸಿ ಬಂದರು ಕಟ್ಟದ ಜವನ ತವೆಗಟ್ಟಿಸೋಡಣ ಎಂದಿನ ಅವಧಿಯ ಅವರು ಇವರನ್ನದ ಹಚ್ಚರನ್ನ ಮಾತವನ್ನು ಕಲಿತು ಬಂದರ ಅವರ ಸ್ಥಾನವನ್ನು ನಿಲ್ಲಿಸಿ ಬಿಡುವನ ಸತ್ಯ ಸಂದನಾದ ಧರ್ಮಭೂಪ ಒಟ್ಟು ನೂಕದೇನಿಗೆ ನೋಡಿಲ್ಲ ಪ್ರತಾಪ ಕುಮಾರ ಜನಕ ನಿನ್ನ ಇಚ್ಛೆಯಂತೆ ನೇಮವನ್ನು ಕೊಡುವೆನು ಹೇಳುವನ ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳ ಜನಕ ಕೊಡುವೆ ನಿಮಗೆ ತನಯ ಎತ್ತರದಿಂದ ಕಾದಾಡು ನೀನು ಎತ್ತರದಿಂದ ಕಾದಾಡು ನೀನು ಏರಭಿಮಾನ್ಯನೇ ನೇಮವ ಕೊಡುವೆ ನಿಮಗೆ ತನಯ ಕುಮಾರಾಜನಿಗೆ ನಿನ್ನದೊಂದು ಹಪ್ಪಣವಾಯ್ತಂದರೆ ದ್ರೋಣಾದಿಗಳನ್ನು ಸಹಜವಾಗಿ ದ್ರೋಣ ಕೌರವ ಕರ್ಣಾದಿಗಳ ಅವರ ಶಿರಹಗಳ ನಿನ್ನ ಬೆಂಬಲವಾಗಿ ಬರುವೆವು ನಾವು ನಿನ್ನ ಬೆಂಬಲವಾಗಿ ಬರುವೆವು ನಾವು ನಡಿ ನಡಿ ತನಯ ನಾನಿರುವೆ ನಡಿ ನಡಿ ತನಯ ನಾನಿರುವೆ ಹೇಮವ ಕೊಡುವೆ ನಿನಗೆ ತನಯ ಬೇದಿಸಿ ಬಾನೆ ಚಕ್ರ ಬಿಂಬವ ಬೇದಿಸಿ ಬಾನೆ ಚಕ್ರ
ಭಾರತ ಸಂಭವನಾದ ಅಭಿಮಾನ್ಯುವೇ ಅಪ್ಪನೇ ಪದ್ಮವ್ಯೂಹವೆಂಬ ಯುದ್ಧ ಮಂಡಲದೆಡೆಗೆ ಹೋಗದರೆಂದು ಬುದ್ಧಿಯನ್ನು ಪೇದರೆ ನಿನ್ನ ಮನೋನಿರ್ಧಾರವಾಗಲರಿಯದು. ಕುಮಾರ ಜನಕ ನಿನ್ನ ಇಚ್ಛೆಯಂತೆ ನೇಮವನ್ನು ಕೊಡುವೆನು. ಹಿಡಿ ಹೆಚ್ಚಿನ ಶರಸಾಂಗಳು ಪರಬಲವು ಕೊಚ್ಚುವ ಸಮಯದಿ ನೀ ಎಚ್ಚರದಿಂದ ಕಾದಾನು ನಡಿ. ರುಕೋದರ ಸಾತ್ಯಾಕಿಗಳೊಡನೆ ನಿನಗೆ ಬೆಂಬಲವಾಗಿ ನಾಂ ಬರುವೆನು. ಬಲಗೋಡಿ ಚಕ್ರ ವ್ಯೂಹದೊಳಗೆ ಜಯ ಹೊಂದಿ ಬಾರೇ ಪುತ್ರ, ಜಯವಾಗಲಿ ಸರ್ವತ್ರ. ಊರು ದತಿ ಮತಿ ವಿಧಾನ ಆದರೂ ಖೋದರನೆ ಬಾಲಗ ಧರ್ಮತನ ಹಕ್ಕಾಯಿತು ಎನ್ನ ಮನದಿತ ಕೈಗುಡಿತು ನಿನ್ನ ದಯವಂದರೇ ಕುಮಾರ ಬಲ್ಲವನ ಭಯಂಕರ ಕೋದರ ಹತ್ತಲಿತ ಮಹಾಸ್ಪೀಕರ ಶೌರ್ಯ ದಕ್ಕ ಹೆಕ್ರನಾದ ಅಭಿಮಾನನ ಚಕ್ರನಂತೆ ಒಕ್ಕಡಿಸುತ್ತ ಚಕ್ರದಿಂದ ಹೋಗಿ ಕಾರಾಗ್ರದ ಭರ್ಕರಿವ ಮಾರ್ಗದಿಂದ ತುರ್ಕುಲ ದುರ್ಯೋಧನ ನಾದಿಗ ತಟ್ಟೈಸಬಾರದಾಗಲ್ಲ. ಕುಮಾರ ದಿಕ್ಕ ಜಂಗಲಕ್ಕೆ ಒಡಿಕ್ಕುವಂತೆ ಅಗ್ಗಳಿಯ ರವದಿಂದ ರಣದೇವಿಯ ಸಂಭೂತರಾದ ಇದು ಅಂಗಡಿ ಪಾಣಿಕ ಮಾಡಿಕೊಂಡು ಬಾ ಎಂದು ನಿನಗೆ ಆಶೀರ್ವಾದ ಮಾಡಿರುವನ. ನಡಿ ಪಾರ್ಥ ಸಂಭಾವನೆ ನಿನಗೆ ಬೆಂಬಲವಾಗಿ ನಾನು ಬರುವನ. ಸಂಗ್ರಾಮಕ್ಕೆ ಬೇಗನ ನಿನ್ನಿಷ್ಟ ತನಕ ಕರ್ಣ ದ್ರೋಣ ಸಹಿತ 10 ನಿಮಿಷ ಇನ್ನ ದುರ್ಯೋಧನ, ದ್ರೋಣ, ಕರ್ಣ, ಕಂದ ಅಮ್ಮಯ್ಯ ಹೇಳುವನಿ ಕೇಳು. ಅದು ಹೇಳದನ್ನ ಹಾಗೆ ಮಾತೆ ಮಗುವೆ ವಿಮಲ ಕುಲ ಬಾಲರತಿ ಹೋಗು ಪರಾತ್ಮನಿಗೆ ಹೋಗು ಪರಾತ್ಮನಿಗೆ ಸಮರಕ್ಕೆ ಹೋಗು ಪರಾತ್ಮನಿಗೆ ಸಮರಕ್ಕೆ ಹೋಗು ಪರಾತ್ಮನಿಗೆ ಮಗುವೆ ವಿಮಲ ಕುಲ ಬಾಲರತಿ ಹೋಗು ಪರಾತ್ಮನಿಗೆ ಸಮರಕ್ಕೆ ಹೋಗು ಪರಾತ್ಮನಿಗೆ ಚೆನ್ನಾಗಿ ಕೇಳು. ತೋಳನಿ ಶೌರ್ಯ ವೈರಿ ಕರಮ ನಾಶಗೊಳಿಸು ತನಯ ಕೌರವರ ನಾಶಗೊಳಿಸು ತನಯ. ಕರ್ಣ ದ್ರೋಣಾದಿಗಳನ್ನು ಜಯಿಸಿ ಬರುವಂತನಾಗು. ನಿನ್ನ ಹಪ್ಪಡ ಒಂದು ಆಯ್ತಂದರೆ ಕೌರವ ಖರ ದ್ರೋಣಾದಿಗಳನ್ನು ಸಹಜವಾಗಿ ದಯಚಿ ಬರಲಿದ್ದಾರೆ. ಭಾರತಲದಿ ನಿನ್ನ ಕೀರ್ತಿ ಬೆಳಗಲಿ. ಭಾರತಲದಿ ನಿನ್ನ ಕೀರ್ತಿ ಬೆಳಗಲಿ. ಪಾಂಡುಕುಲೋದ್ಧಾರ ಸಮರಕ್ಕೆ ಹೋಗು ಪರಾತ್ಮನಿಗೆ. ಹೋಗು ಪರಾತ್ಮನಿಗೆ. ಮಗುವೆ ವಿಮಲ ಕುಲ ಬಾಲರಣಿಗೆ ಹೋಗು ಪರಾತ್ಮನಿಗೆ. ಹೋಗು ಪರಾತ್ಮನಿಗೆ. ಮಗನೇ ಕಂದ, ಅಮ್ಮಯ್ಯ ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಬೆಳೆಯುವುದು. ನಿನ್ನಿಷ್ಟ ತಾಳಿದರೆ ಆ ಪೀಠವನ್ನು ಅಲಂಕರಿಸು. ಆದಿಶೂರರನು ಜಯಿಸು ನಂದನ. ಸಂಗೀತರಾಗಲಿ ನಿನ್ನ ಕೆಟ್ಟ ವೈರಿನ.
ಆಗಲಿ ಕಾಂತ ನಿನಗೆ ಹೋಗುದೊರಗೆ ಬೇಗನೆ ಹೋಗುದೊರಗೆ ಬೇಗನೆ ನರಾಂಗನ ಗೋರರಣದಿ ಜಯವ ಬಂದು ತಬಾರ ಜವರಿ ಸಿಂಧು ನಗರ ಶಿವನ ದಯದೆ ಸಿಂಧು ನಗರ ಶಿವನ ದಯದೆ ಜಯವ ಬಂದು ತಬಾರ ಜವರಿ ಜಯವ ಬಂದು ತಬಾರ ಜವರಿ ಕೊಡ್ರ ಸುಮ್ಮನೆ ಮಾಡ್ರಿ ಸುಮ್ಮನೆ ಬಾಗೇವಾಡಿ ತಿಪ್ಪೇಸ್ವಾಮಿ ಅವರು ಈ ಒಂದು ಬೆಳ್ಳಿ ಕಡಗವನ್ನ ಭೀಮಸೇನ ಪಾತ್ರಕ್ಕೆ ತಯಾರು ಮಾಡುತ್ತಾರೆ. ದುರ್ಯೋಧನ, ದ್ರೋಣ, ಕರ್ಣ, ಬಾಗೇವಾಡಿ ಅಕ್ಷರ ಮುದ್ಕಪ್ಪ ಇವರು 5,001 ರೂಪಾಯಿಗಳನ್ನ ಭೀಮಸೇನ ಪಾತ್ರಕ್ಕೆ ತಯಾರು ಮಾಡುತ್ತಾರೆ. ಬಳಿ ಬಳಿರಯಲೈ ಸಾರದೆ ಶೃಂಗಾರ ತರವಾದ ಬಂಗಾರ ಬೆಳ್ಳಿ ಬಿತ್ತವೆಂದು ರಕ್ತ ಸಂಬಂಧಿ ಸತ್ತದವಾದ ಮುತ್ತಿನ ಗೊಂಚಲನ್ನು ಶೋಭಿಪ್ಪ ರಥಕ್ಕೆ ಕೊಡುವೆ ವಾಯುವೇಗಕ್ಕಿಂತ ಮಿಂಚಿ ನಡೆಯುವ ದಿವ್ಯ ಬಂಧಿಸ ಸಂದನಕ್ಕೆ ಪಾಪು ಪಾಪುರ ತಂಡ ಪ್ರತಂಡ ಹರಿತಿ ಮರ ಮಾರ್ತಂಡ ಗಂಡುಗಳ ಗಂಡಿವೆ ನಂದನನ ವಿತ್ತ ಮಂಡಗಳಿಗೆ ಓಡುವ ತಡಗಿರ ಮಾಡ್ತಾ ಸಾರಥಿ ಭೂಪತಿ ಚಕ್ರ ಬಿಂಬದಲ್ಲಿ ವಿಕ್ರಮರಿಗಳ ಅಭಿಮಾನವೆಂಬ ಪರಕ್ರಮವ ಮಾರಿಯಂತೆ ಬರುತ್ತಿರುವ ಆತನ ಸಖ್ಯದ ದೊರೆಯದನಿಗೆ ಬದಲು ತಿಳಿಸ ಸಾರಥಿ ಭೂಪತಿ ಮರಣದ್ರೋಣಾದಿಗಳ ತತ್ಹೃದಯ ಕದನ ನಡುಗುವಂತ ಅದ್ಭುತವಾದ ವಿತ್ತ ಮಂಡಲರಿಗೆ ರಥ ಓಡಿಸಲೇ ಸಾರಥಿ ದುರ್ಯೋಧನ, ದುರ್ಯೋಧನ. ದ್ರೋಣ, ಕರ್ಣ. ಕಡಲ ಬಸದಿಂದ ಬಂದ ವೀರನ
ಕೇಳಿದನು ದೇವ ದಿವ್ಯ ಪ್ರಭಾವ. ಅಬಾಬಾಬಾಬಾ ಮಾಮ ಒಳ್ಳೆ ಬಿಗೋದನಪ್ಪ, ಒಳ್ಳೆ ಇಡತೆ ಬಂದನು. ಮತ್ತೆ ಬಂದವರ ಉದಾಹರಣೆ ಕೇಳಿದನು ಧರಿಯೇ ವಾಕ್ಯದ ಸಿರಿಯೇ. ಬಳಿರ್ಯಲೈ ಮಾನವ ದೇವ ಸಂಭ್ರಮದಿಂದ ಬರೆಯುವ ಬಲಾಯ್ ಮಾನವ ದೇವ ಜಂಬ ಜಂಬ ರಾಧಿಸಿಯ ಸಂಭ್ರಮವನ್ನು ಧಿಕ್ಕರಿಸಿ ಸಭಾ ಸಂಭ್ರಮದಿಂದ ವಿಡಂಬಿಸುವ ಬಲಾ ಬಲಾ ಮಗ್ಗಜ ಕುಂಭ ಸ್ಥಳಂ ಗೆದ್ದು ಅಂಬರಕ್ಕೆ ಬಲುಗೋರಾಗಿ ಮರೆಯುವ ಮೃಗೇಂದ್ರನ ಮುಖ ಭೀಕರನ ಮುಂಭಾಗದೊಳು ನಿಂತು ಮಾತನಾಡಿಸುವ ಮಾನವ ನೀನು ಓಹೋ ದೇವ ನಾವು ಧಾರಂದರೆ ಪ್ರಥಮದಲ್ಲಿ ಸೂರ್ಯನಿಗೆ ಅರುಣನೇ ಸಾರಥಿ, ಶಂಕರನಿಗೆ ಬ್ರಹ್ಮನೇ ಸಾರಥಿ, ಕರ್ಣನಿಗೆ ಶಲ್ಯನೇ ಸಾರಥಿ, ಭೀಮನಿಗೆ ಭಿಕ್ಷುನೇ ಸಾರಥಿ, ಅರ್ಜುನನಿಗೆ ಶ್ರೀಕೃಷ್ಣನೇ ಸಾರಥಿ. ಆದರೆ ಈ ಬಯಲಾಟಕ್ಕೆ ನಾನೇ ಸಾರಥಿ. ಅದಕ್ಕಾಗಿ ನನ್ನನ್ನು ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ. ಭೂಪತಿ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತದ ಸಂಗತಿ. ಬಳಿರೇ ಸಾರಥಿ ಎಂಬ ಚಾರ ಏನೆಂದು ಕೇಳುವೆ ನಮ್ಮ ನಾಮಾಂಕಿತದ ವಿಚಾರ. ಅದೇನು ದೇವ? ಕಾಡು ಪರಾಕ್ರಮದಿಂದ ನನ್ನ ಕಿರೀಟದ ಮೇಲೆ ಮರೆಯುವ ಬಜರಂಗ ದೇವರಿಗೆ ನನ್ನ ಶಿರವನ್ನು ವಂದಿಸುವನು. ಎಲ್ಲ ಸಾರಥಿ ಎಂಬ ಚಾರ ದೇವ ಎನ್ನ ಮನೆ ದೇವರಾದ ಯಾದವ ಬಾಲ ದೇವರಿಗೆ ಮಾಡೋಣ ಪದ್ದೊಂಬತ್ತುಗಳಿಗೆ ನಮಸ್ಕಾರ. ಬಲಾ ಬಲಾ ಎಲ್ಲ ಸಾರಥಿ ಎಂಬ ಚಾರ ಭೂಪ ನನಗೆ ಜನ್ಮ ನೀಡಿದ ರುದ್ರಪ್ಪ ನೀಲಮ್ಮನವರ ಪಾದ ಪದ್ಮಗಳಿಗೆ ಕೋಟಿ ಕೋಟಿ ನಮಸ್ಕಾರ ಮಾಡುವನ. ಬಲಾ ಬಲಾ ಎಲ್ಲ ಸಾರಥಿ ಎಂಬ ಚಾರ ಭೂಪ ನನಗೆ ವಿದ್ಯೆ ಕಲಿಸಿದ ಗುರುವಿನ ಕೊರಳಿಗೆ ಹಾಕುವನು ಜಾಜಿ ಮಲ್ಲಿಗೆ ವಿನಾರ. ಬಲಾ ಬಲಾ ಎಲ್ಲ ಸಾರಥಿ ಎಂಬ ಚಾರ ಭೂಪತಿ ಇಲ್ಲೇ ಕುಳಿತಿರುವ ಗುರಿ ಹಿರಿಯರಿಗೆ ಅಕ್ಕ ತಂಗಿಯರಿಗೆ ಮಾಡುವುದು ನನ್ನ ನಮಸ್ಕಾರ. ಬಲಾ ಎಲ್ಲ ಸಾರಥಿ ಎಂಬ ಚಾರ ಭೂಪತಿ ಎನ್ನ ಸ್ನೇಹಿತರಿಗೆ ಮಾಡುವನು ಸಾಷ್ಟಾಂಗ ನಮಸ್ಕಾರ. ಹೌದೇನು ದೇವ? ಬಳಿರೆ ಎಲೆ ಸಾರಥಿ ಎಂಬ ಚಾರ ಹಾಗೂ ನನ್ನ ಕೊರಳಿಗೆ ಜಾಜಿ ಮಲಿಗುವನಾರ. ಆಗಲಿ ದೇವ, ಏನು ತಿಳಿದಿಲ್ಲವೇ ನಮ್ಮ ನಾಮಾಂಕಿತದ ವಿಚಾರ. ಆಗಲಿ ದೇವ. ಭೂಮಂಡಲದ ಮಂಡಲಾಧಿಪರ ಕಡೆಯಿಂದ ಕಪ್ಪಂ ಕೈಕೊಂಡು ಚಂಡ ಪ್ರಚಂಡ ಉದ್ದಾಂಡ ಭುಜವ ದಂಡ ಕಂಡಣಗಳ ಮುಕ್ಕೊಂಡ ಅಂಡಲದ್ದು ಬರುವ ಹರಿಭಟರಮ್ಮ ಮೇಘ ಮಂಡಲಕ್ಕೆ ಮಾರಿದಂತಪ್ಪ ಮಹಾ ಪ್ರಚಂಡ. ಸಾರಥಿ ಭೂಪತಿ ಮಸ್ತಕ ಮಣಿಕರ್ಣಾದಿ ಶಸ್ತ್ರಾಜಿತರೊಡನೆ ಸಿದ್ಧದಿಂದ ಮರೆಯುವ ಹಸ್ತಿನಾವಧಿಯನ್ನು ಪ್ರಶಸ್ತಿಯಿಂದ ಪರಿಪಾಲಿಸುವ ಧೃತರಾಷ್ಟ್ರ ವೀರ್ಯ ಸಂಭೂತ ಗಾಂಧಾರಿ ದೇವಿಯ ಗರ್ಭ ಸಂಜಾತ. ಹೌದು ದೇವ. ರಣೇಂದ್ರ ಕೌರವ ಮಹಾರಾಜನ ಓಹೋ ದುರ್ಯೋಧನ ಮಹಾರಾಜರೇ, ಹಾಗಾದರೆ ಇಂದು ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಬಳಿರೆ ಎಲೆ ಸಾರಥಿ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ಕಾರಣವೇನು ಕೇಳಿದರೆ ದೇವ? ಯೋಗೇಶ್ವರಂ ಸರ ಇಡುವುದಕ್ಕೆ ಮದ್ಗುರುಗಳಾದ ದ್ರೋಣಾಚಾರ್ಯರು ಪದ್ಮವನ್ನು ರಚಿಸಿರುವರು. ಹೌದು ದೇವ. ಸಾರಥಿ ಭೂಪತಿ ತತ್ಕಾರಣ ಯೋಗ ಪ್ರಸಂಗದ ವರ್ತಮಾನವನ್ನು ತಿಳಿಲಿಕ್ಕೆ ಬರೋಣ. ಕಣ್ಣಿಯ ಸರ
ಸಂಗತಿ ತಿಳಿದ ಸಂಗತಿ ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಚತುರಮತಿಯುತನಾದ ಸೂತ ನೀತಿ ಗೋವಿಂದನ ಮಾತಿನ ಪ್ರಖ್ಯಾತ ಅದೇನು ದೇವ? ಚಿತ್ತ ಚಲನ ಇಲ್ಲದ ಎನ್ನ ಉತ್ತರಕ್ಕೆ ಪ್ರತಿ ಉತ್ತರವನ್ನಾಡದೆ ಹಾ. ಕೆಟ್ಟ ಬರುವಂತನಾಗ ಅದೇನು ದೇವ? ಸಾರಥಿ ಭೂಪತಿ, ಪುಂಡರೀಕ ಭವಂಡ ಮಂಡಲದೊಳ ಗಂಡು ಗಲಿಗಳಿಗೆ ಮಂಡ್ಯ ಮಣ ತಪ್ಪು ಮದ್ಭುಜ ಬಲ ಮಾರ್ತಾಂಡ ನಂದ ನಂದ ಕರಣ ನಂಬರೇಣ ಆಗಲಿ ದೇವ. ಸಾರಥಿ ಭೂಪತಿ, ಕೋದಂಡ ವಿದ್ಯಾದೊಳ ಪಂಡಿತರಾದ ಮತ್ಸೇನ ಮಂಡಲಾಧಿಪರಾದ ಹಾ, ಗುರುಗಳಾದ ದ್ರೋಣಾಚಾರ್ಯರನ್ನು ತೀವ್ರದಿಂದ ಬರೆಯಲು ಸಾರಥಿ ಅದೇ ಜಾಗ್ರತೆ ತಪ್ಪಿಸ್ತಾಗಲಿ ದೇವ. ಇವರು ಈ ಅಂದವಾದ ಪುಷ್ಪಮಾಲೆಯನ್ನ ಕೌರವನ ಪತ್ರಿಕೆಯಾರು ಮಾಡುತ್ತಾರೆ. ಬರ್ಬೇಕಂತೆ ಪೊಲೀಸರು ಬೇರೆಪ್ಪ ಇಲ್ಲಿ ಸ್ವಲ್ಪ ಇಬ್ರು ಪೊಲೀಸರು ಇಲ್ಲಿ ಕೇಂದ್ರ ಹತ್ರ ಬರ್ಬೇಕು. ಕರ್ಣ ಬೇಗ ಬರಬೇಕು ಕರ್ಣ.